ಲಂಕಾಧಿಪಾಲನ ದೇವ ರಾವಣ ಲೋಕೈಕ ದೇವ ಲಂಕಾಧಿಪಾಲನ ದೇವ ರಾವಣ ಲೋಕೈಕ ದೇವ ತಾಕಾರಿ ಸಂಯುತ ಲೋಕಾದಿ ಸೇರಿ ನಾಗೇಶ ಮುಖ ಸಂರಕ್ಷಕ ತಾಕಾರಿ ಸಂಯುತ ಲೋಕಾದಿ ಸೇರಿ ನಾಗೇಶ ಮುಖ ಸಂರಕ್ಷಕ ರಾವಣ ದೇವಾದಿ ದೇವ ರಾವಣ ಲೋಕೈಕ ದೇವ ಲಂಕಾಧಿಪಾಲನ ದೇವ ರಾವಣೇಶ್ವರ ಮಹಾಪ್ರಭು ಬಹುಬಲ సార్వభౌమ సాధనకి సమయం ఉంటే ఓ ಕಾಶಿಗಂತರ ಉಂಟೆ ಹೋಗಿದ್ದರೆ ನಿಮ್ಮ ಪರಾಕ್ರಮವೇ ಬಳಿಗೆ ಸಮಾನವೆಂದರೇನು? ಬ್ರಹ್ಮ ಕೊಲ್ಲ ಮೋದೆ ಸೋಮ ಜಯ ಸಿಂಹ ಪರಾಕ್ರಮದ ಬ್ರಹ್ಮ ಕೊಲ್ಲ ಮೋದೆ ಸೋಮ ಜಯ ಸಿಂಹ ಪರಾಕ್ರಮದ ಗೆಲ್ವರ ನಾಯಕ ಸರ್ವಜೀವರಕ ಗೆಲ್ವರ ನಾಯಕ ಸರ್ವಜೀವರ ಸರ್ವಜೀವರಕ ರಾಮ ನಿರ್ವಾಜ್ಞವರಕ ನಾಮ ರಾಮ ಕೊಲ ಮೋದಿ ಸೋಮ ಜಯ ಸಿಂಹ ಪರಾಕ್ರಮದ ವಿಧ ವಿಧ ಭಾಗ್ಯಕಾರ ಮಧುರ ವಚೋ ಗಂಭೀರ ವಿಧ ವಿಧ ಭಾಗ್ಯಕಾರ ಮಧುರ ವಚೋ ಗಂಭೀರ ಬುಧಗುಣ ಮೊಚ್ಚದ ರಾವಣ ಬ್ರಹ್ಮ ಕೊಲ್ಲ ಮೋದಿ ಸೋಮ ಜಯ ಸಿಂಹ ಪರಾಕ್ರಮದ ಓಹೋ ಸಾರ್ವಭೌಮ ಸೋದರಕ್ಕೆ ಸಮಯ ಉಂಟೆ ನಳಿನಿ ಗರ್ಭಾಂಡಮಲ್ಲಮಂ ಕರಗತಗೊಳಿಸಿರ್ಕುಂ ಮಹೇಂದ್ರೋದಿ ದೇವತೆಗಳನ್ನ ಚರಣ ಸೇವೆಯ ಗೈಯಲ್ ಸುರನಾರ್ಯರ ನವಗಾನ ನರ್ತನ ವೀಕ್ಷಿಸುತ್ತೆ ಸುರನಾರ್ಯರ ನವಗಾನ ನರ್ತನ ವೀಕ್ಷಿಸುತ್ತೆ ಅಮರ ವಿಲಾಸದಿ ಮೆರವ ಅಮರ ವಿಲಾಸದಿ ಮೆರವ ಈ ದಶಮುಖಂಗೆ ಒದೋರು ಸೋಟಿ ಸುಪಾಶ್ವ ಪ್ರಭು ವಿಜಯ ಧ್ವಜವ ಮೆರೆಸಿದೆ ಗೆಲ್ಲಿದೆ ದಶ ಮುಖದ ಸಿರಿಯ ವಿಜಯ ಮಹಾಪೂರಿತ ಪ್ರತಿಧ್ವನಿ ಪರ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ದಯ ವಿಭೂತಿ ವಿಲಸಿತ ಸದಾ ಶಿವನ ದಯ ವಿಭೂತಿ ವಿಲಸಿತ ಯಶ ಭಾಗ್ಯ ನಿಜ ಯಶ ಲಬ್ಧ ವಿಜಯ ಧ್ವಜವ ಮೆರೆಸಿದೆ ಗೆಲಿದೆ
ದಶಮುಖದ ಸಿರಿಯ ವಿಜಯ. ವಿಜಯ ವಧುವ ಬರ ಸೆಳೆದು ನರದು ದಶ ಸಿಯ ಗೆಲ್ಲಿದು ಮೆರವೆ. ವಿಜಯ ವಧುವ ಬರ ಸೆಳೆದು ನರದು ದಶ ಸಿಯ ಗೆಲ್ಲಿದು ಮೆರವೆ. ಅಖಿಲ ಲೋಕ ಸರಿ ಸಮಾನರ ನಿಪ. ಅಖಿಲ ಲೋಕ ಸರಿ ಸಮಾನರ ನಿಪ ಪ್ರಭುವ ನಿಪ. ದಶವದನ ಸರಿ ಸಮರ. ಪ್ರಭುವ ನಿಪ ದಶವದನ ಸರಿ ಸಮರ. ಪ್ರಭುವ ನಿಪ ದಶವದನ ಸರಿ ಸಮರ ವಿಜಯ. ಧ್ವಜವ ಮೆರೆಸಿದೆ ಗೆಲ್ಲಿದೆ ದಶಮುಖದ ಸಿರಿಯ ವಿಜಯ. ದಶಮುಖದ ಸಿರಿಯ ವಿಜಯ. ದಶಮುಖದ ಸಿರಿಯ ವಿಜಯ. ಸುಪಾಶ್ವ ಮಹಾಪಶ್ವ ಮಹೋದರಾದಿ ಮಂತ್ರಿವರ್ಯರೇ, ಜಗದ್ವಿಖ್ಯಾತ ವೈಭವಗಳಿಂದ ಪ್ರಕಾಶಿಸುವ ಚಕ್ರವರ್ತಿ ಸಾರ್ವಭೌಮ ಈ ಭೂಮಂಡಲದಲ್ಲಿ ಮತ್ತಾರಿರುವರು? ಮಹಾಪ್ರಭು, ನಿಮ್ಮ ತಂಗಿಯಾದ ಸುಬ್ರಹ್ಮಣ್ಯ ಕಮ್ಮನವರು ರೋಧಿಸುತ್ತಾ ಬರುತ್ತಿರುವರು. ಸಾರ್ವಭೌಮ ಸೋದರಕ್ಕೆ ಸೊಮ್ಮೆ ಉಂಟೆ, ಓ ಕೋಶಿಕಾಂತರ ಉಂಟೆ. ಹೋಗಿದ್ದರೆ ನಮ್ಮ ಪರಾಕ್ರಮ ವೈಭವಗಳಿಗೆ ಸಮಾನವೆಂದರೇನು? ಭಲೆ ಭಲೆ ಸುಪಾಶ್ವ. ಮಹಾಪ್ರಭು, ಪೂಜೆಯ ಜಂಗಮ ವಿಶ್ವ ವಿರೂಪಾಕ್ಷ ಪಂಚಾಂಗ ಹೇಳುವ ಪರಮೇಷ್ಠಿ ದಿವಿಜರೊಡೆಯನಾದ ದೇವೇಂದ್ರನು ಜ್ಞಾತಿ. ಅಷ್ಟದಿಕ್ಪಾಲಕರು ಅಡಿಯಾಳುಗಳು. ನವಗ್ರಹಗಳು ನೆನೆದಾಗ ಫಲ ಕೊಡುವರು. ವಾಯುವು ಕಸಗೊಳಿಸುವ ಪರಿಚಾಲಕ. ವರುಣ ಜಲಾಧಾರಕ. ಅಗ್ನಿ ಅಡುಗೆ ಮನೆಯ ಬಡ್ಡಂಗಿ. ದಂಡದ ರೆಮನು ಹಟ್ಟಿದ ಕಡೆ ಓಡುವನು. ಇದಲ್ಲದೆ 66 ಕೋಟಿ ದಾನವರು ನನ್ನ ಆಜ್ಞಾಧಾರಕರು. ಹೀಗಿರುವಲ್ಲಿ ನನ್ನ ಪರಾಕ್ರಮಕ್ಕೆ ಕೊಂದುಂಟೆ. ಮಹಾಪ್ರಭು, ಏನಿದು ಇಂಥ ರೋದನ ಧ್ವನಿ? ಅದು ನನ್ನ ಮನೆಯಲ್ಲಿ. ಮಹಾಪ್ರಭು, ನಿಮ್ಮ ತಂಗಿಯಾದ ಸುಬ್ರಹ್ಮಣ್ಯ ಕಮ್ಮನವರು ರೋಧಿಸುತ್ತಾ ಬರುತ್ತಿರುವರು. ಮಕರಾಕ್ಷರೇ, ಅವಳನ್ನು ಬಹಳ ಮರ್ಯಾದೆಯಿಂದ ಕರೆತಂದಿ. ಕರೆತಂದಿದ್ದೇವೆ. ಪಟಿಂಗ ಲಕ್ಷ್ಮಣ ಮಹಾಪ್ರಭು, ಅವರ ವಿಚಾರವನ್ನು ತಿಳಿದರೆ ನಾವು ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ಮಹಾಪ್ರಭು, ಏನು ದಂಡಕಾರಣ್ಯದಲ್ಲಿ 3 ಜನ ನರಾಧಮರ ಪ್ರವೇಶವೇ? ಹೌದು ಮಹಾಪ್ರಭು. ಅದರಲ್ಲಿ ರಾಮ, ಆನಂತರ ರಾಮನ ತಮ್ಮ ಲಕ್ಷ್ಮಣ, ಆನಂತರ ರಾಮನ ಹೆಂಡತಿ ಸೀತೆ. ಮಹಾಪ್ರಭು, ಆ ಸೀತೆ ಮಹಾ ಸೌಂದರ್ಯ. ಆಕೆಯನ್ನು ತರಬೇಕೆಂದು ನಿಮ್ಮ ತಂಗಿ ಹೋದಾಗ ಆ ರಾಮನ ತಮ್ಮ ಲಕ್ಷ್ಮಣ ಮಹಾಪಟಿಂಗ ಈಕೆ ಕಿವಿ ಮೂಗಳೆಲ್ಲ ಕೊಯ್ದು ಅವಮಾನ ಮಾಡಿಬಿಟ್ಟಿದ್ದಾನೆ ಪ್ರಭು. ಏನು? ಓ ಬಡ ನರಾಧಮನು ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿರುವನೇ. ಓ ದುರಾತ್ಮ! ತಂಗಿ, ಈ ವಿಚಾರವನ್ನು ಕರದೂಷಣರಿಗೆ ಹೇಳಲಿಲ್ಲವೇ?
ಕರಭೂಷಣನಿಗೆ ತಿರುತ್ತೇಳ ಮಹಾಪ್ರಭು ಯುದ್ಧಕ್ಕೆ 14,000 ಸೈನಿಕರು ಹೋಗಲ್ಲ ಆ ಲಾಭ ಒಬ್ಬನೇ ಬಡದು ಬಲಿ ಕೊಡೋಣ. ಏನು ಆ ನರೋದಮನಾದ ರಾಮನು ಒಬ್ಬನೇ ನಮ್ಮ ಸೈನ್ಯವನ್ನು ಕೊಂದನು. ತಂಗಿ ಅವರನ್ನು ಬಲಿ ಇಕ್ಕಲು ಒಂದು ಉಪಾಯವನ್ನು ಹೇಳು ತಂಗಿ. ತಲೆ ಒಕ್ಕಡೆ ಹೋಗುರಿದ್ದದೆ ಒಕ್ಕಡೆ ಕಿವಿ ಅಣ್ಣ ಒಂದು ಉಪಾಯವನ್ನು ಹೇಳಿದರಣ್ಣ. ಹೇಳು ತಂಗಿ. ಅಣ್ಣ ಮಗನು ನೀನು ಸೀತೆಯನ್ನು ಅಪಹರಣ ಮಾಡು. ಆ ನಂತರ ರಾಮ ಲಕ್ಷ್ಮಣರನ್ನು ಬಲಿಕ್ಕುವ ಯೋಚಿಸಿದರ ಭಲೆ ಭಲೆ ತಂಗಿ. ಕಿವಿ ಮೂಗು ಹೋದರೇನಂತೆ, ಬುದ್ಧಿ ಇನ್ನೂ ಚುರುಕಾಗಿಯೇ ಇದೆ. ಬಾಳ ಚುರುಕು ಬಾಳ ಸುಪಾರ್ಶ್ವ ಅರಮನೆಯ ವೈದ್ಯರಿಗೆ ಹೇಳಿ ತಂಗಿಯ ಕಿವಿ ಮೂಗುಗಳಿಗೆ ಚಿಕಿತ್ಸೆ ಕೊಡಿಸಿ. ಹಾಗೆ ಆಗಲಿ ಪ್ರಭು. ಕಿವಿ ಮೂಗು ಮತ್ತೆ ಕರ್ಕೊಂಡಾಗಲಪ್ಪ. ಹೇಳಿ ಚೆನ್ನಾಗಿ ಮಾಡ್ತಾರ ಹೋಗು. ಸುಪಾರ್ಶ್ವ ಮಹಾಪ್ರಭು ಪ್ರಭು ನಮ್ಮ ಮಾವನಾದ ಮಾರಿಚನನ್ನು ಕರೆ. ಸಾರ್ವಭೌಮ ನನ್ನನ್ನು ಕರೆಸಿದ ಸಮಾಚಾರವೇನು? ಬಾ ಮಾವ, ಕುಳಿತುಕೋ. ಮಾವ, ಈಗ ನಡೆದಿರುವ ಅಪಮಾನವನ್ನು ಕೇಳಿದೆಯೋ? ಸಂಚಾರಕ್ಕೆಂದು ಹೋದ ಶೂರ್ಪನಖಿಗೆ ಕಿವಿ ಮೂಗು ಕೊಯ್ದು ಯುದ್ಧಕ್ಕೆ ಹೋದ ಕರದೂಷಣರನ್ನು ಹಾಗೂ 14,000 ಸೈನ್ಯವನ್ನು ವಧಿಸಿ ನಮಗೆ ಅಪಮಾನ ಮಾಡಿರುವ ರಾಮ ಲಕ್ಷ್ಮಣರಿಗೆ ತಕ್ಕ ಪಾಠ ಕಲಿಸಲು ನಿನ್ನ ಸಹಾಯದ ಅಗತ್ಯವಿದೆ. ಮಾವ, ಮೊದಲು ಸೀತಾಪಹರಣ, ನಂತರ ಅವರ ರಾಮ ಲಕ್ಷ್ಮಣರ ನಿರ್ಮೂಲನೆ, ತಿಳಿಯಿತೋ? ಅಜ್ಞಾನಿಗಳ ಕೋಡೆ ಅದಕ್ಕಾಸೆ ಹಾಕಿಂತ ಸುಜ್ಞಾನಿಗಳ ಕೋಡೆ ಜಗಳವೇ ಲೇಸು. ಅಜ್ಞಾನಿಗಳ ಕೋಡೆ ಅದಕ್ಕಾಸೆ ಹಾಕಿಂತ ಸುಜ್ಞಾನಿಗಳ ಕೋಡೆ ಜಗಳ ಬೆಲೆಸೋ. ನಾವೇಂದ್ರ ಒಡನೆ ಹಂಗಿಸುವವರ ಮನೆಯೋಳುಂಬುದಕ್ಕಿಂತ ನಾವೇಂದ್ರ ಒಡನೆ ಹಂಗಿಸುವವರ ಮನೆಯೋಳುಂಬುದಕ್ಕಿಂತ ಕುಡಿ ನೀರ ಕುಡಿದುಕೊಂಡು ಕುಡಿ ನೀರ ಕುಡಿದುಕೊಂಡು ಇರುವುದೇ ಲೇಸು. ರಾವಣೇಂದ್ರ, ಪರಸ್ತ್ರೀ ವ್ಯಾಮೋಹ ಪಾಪಕರ. ಅಲ್ಲದೆ ನೀನು ಪ್ರಾಣಹಾನಿ ಕೂಡ ವಿವೇಕಿಯಾದ ನೀನು ಜ್ಞಾನವನ್ನು ತಂದುಕೊಂಡು ಶ್ರೇಯವಂತನಾಗಿ ಬಾಳು. ಆಯ್ತೋ ನಿನ್ನ ಕಗ್ಗ. ದೇವೇಂದ್ರಾದಿ ದಿಕ್ಪತಿಗಳನ್ನೇ ದೀನ ಸೇವಕರನ್ನಾಗಿ ಮಾಡಿಕೊಂಡು ಆ ನವಗ್ರಹಗಳನ್ನೇ ನಡುಗಿಸಿ ಬಿಡಬಲ್ಲ ಈ ಪ್ರಚಂಡ ರಾವಣನ ಮಾತನ್ನೇ ನಿರಾಕರಿಸುವಷ್ಟು ಸೊಕ್ಕೆ ನಿನಗೆ. ಅವನು ಹೇಳಿದಂತೆ ಸಹಾಯಕನಾಗಿರುವೆಯೋ ಅಥವಾ ಈ ಖಡ್ಗಕ್ಕೆ ಆಹುತಿಯಾಗುವೆಯೋ? ಮನಸ್ಸಿಗೆ ತೋರಿದನ್ನು ಹೇಳಿದೆ, ನಿನ್ನೆ ಕೂಡ ಪ್ರಾಣ ಬಿಡಲಾರೆ. ನೀನು ಸ್ವರ್ಣ ವರ್ಣದ ಜಿಂಕೆಯಾಗಿ ಸೀತೆಯ ಕಣ್ಣಿಗೆ ಕಾಣಿಸಿಕೊ. ಆ ರಾಮ ಲಕ್ಷ್ಮಣರು ಅದನ್ನು ಹಿಡಿಯಲು ಬರುವರು. ಆಗ ನಾನು ವೇಷಾಂತರದಿಂದ ಹೋಗಿ ಸೀತಾಪಹರಣವನ್ನು ಮಾಡುವೆನು. ಆಗಬಹುದು, ಎಂದಾದರೂ ಮೃತ ಪಡಲೇಬೇಕು. ನಿನಗೆ ಸಹಾಯ ಮಾಡಿ ಮುಕ್ತಿಯನ್ನು ಸಾಧಿಸುವೆನು. ನಡೆ ಮಾವ, ಹೋಗುವ. ಚಲ
ಛಲವಿಡದೆ ಬಿಡುವೆನೇನ ಕುಲಘಾತಕರೊಳ್ಳುನ ಮಾವ ಛಲವಿಡದೆ ಬಿಡುವೆನೇನ ಕುಲಘಾತಕರೊಳ್ಳುನ ಬಲು ಮೆರವ ವೈರಿಗಳ ಸಲ ಸೋರಿ ಮೀರಿ ಛಲದಿಂದ ದಯಿಸಿ ಛಲದಿಂದಲೆಳೆವ ಬಲು ಮೆರವ ವೈರಿಗಳ ಸಲ ಸೋರಿ ಮೀರಿ ಛಲದಿಂದ ದಯಿಸಿ ಛಲದಿಂದಲೆಳೆವ ಛಲವಿಡದೆ ಬಿಡುವೆನೇನ ಕುಲಘಾತಕರೊಳ್ಳುನ ಮಾವ ಕೂಲರನ್ನು ಬರದಿ ಸೀಳಿ ಚಲದಿ ದರಗಿಳಿಪೆನ ಮಾವ ಕೂಲರನ್ನು ಬರದಿ ಸೀಳಿ ಚಲದಿ ದರಗಿಳಿಪೆನ ಆ ಕಳ್ಳರಾಮನ ಕೂಳರೊಳೋನ ಆ ಕಳ್ಳರಾಮನ ಕೂಳರೊಳೋನ ದಾರಿ ಗೆಳೆಸಿ ದೂರಿ ಗೈವೆ ಕುಲವ ಕೊಳಗುಳಿದೆ ಗಳಿಸಲವ ನಿಳಗವರ ಕೊಳಗುಳಿದೆ ಗಳಿಸಲವ ನಿಳಗವರ ಕೊಳಗುಳಿದೆ ಗಳಿಸಲವ ನಿಳಗವರ ಛಲವಿಡದೆ ಬಿಡುವೆನೇನ ಕುಲಘಾತಕರೊಳ್ಳುನ ಅರಮವ ಹೋಗುವ ಎತ್ತ ನೋಡಲಂತಲತೆಗಳು ಎತ್ತ ನೋಡಲಂತಲತೆಗಳು ಚಿತ್ತಕ್ಕೆ ಮುದ ನೀಡುತ್ತಿರುವುದು ಚಿತ್ತ ಜಾರಿ ನೋಡ ರಾಮ ಜಾರಿನೋ ಬೂಸುತ್ತೆ ನೀನೋಡು ಈವನಾಳಿ ಬೆರೆಯುವ ಸೊಬಗನು ಬೂಸುತ್ತೆ ನೀನೋಡು ಈ ಪ್ರದೇಶವನ್ನು ನೋಡಿದ್ಯಾ? ಎಷ್ಟು ರಮಣೀಯವಾಗಿರುವುದು. ಹೌದು ಸ್ವಾಮಿ, ರಮಣೀಯವಾಗಿರುವುದು.
ಸ್ವಾಮಿ, ಆ ಜಿಂಕೆಯನ್ನು ನೋಡಿ ಎಷ್ಟು ಸುಂದರವಾಗಿರುವುದು. ಜಾನಕಿ, ಮಾಯಾ ಮೃಗವನೀನಿದ ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಹೇಗೆ ನಿಜ. ಮಾಯಾ ಮೃಗವನೀನಿದ ದಾನವ ಮಾಯೆ ಸೀತಾ ಜಾನಕಿ ಸೀತಾ ದಾನವ ಮಾಯೆ ಪ್ರೇಮದಾಯೆ ದಾನವ ಮಾಯೆ ಪ್ರೇಮದಾಯೆ ದಾನವ ಮಾಯೆ ಪ್ರೇಮದಾಯೆ ದಾನವ ಮಾಯೆ ಪ್ರೇಮದಾಯೆ ನಿಜವನ್ನು ಅರುವೆ ತಿಳಿಯೇ ನಿಜ. ನಿಜವನ್ನು ಅರುವೆ ತಿಳಿಯೇ ನಿಜ. ನಿಜವನ್ನು ಅರುವೆ ತಿಳಿಯೇ ನಿಜ. ಮಾಯಾ ಮೃಗವನೀನಿದ ನೋಡಿ ಬಯಸುವೆ ಏಕೆ ನಿಜ. ಮಾಯಾ ಮೃಗವನೀನಿದ ಬಯಸಬೇಡ ಜಾನಕಿ. ಸಲ್ಲದ ಕಾರ್ಯವ ಮೋಹವು ಸಲ್ಲದು ಅಸುರರ ಮಾಯೆಯೋ. ಮೋಹವು ಸಲ್ಲದು ಅಸುರರ ಮಾಯೆಯೋ. ಖಂಡಿತ ಕೆಡುಕಿದು ಸೀತಾ जानकी सीता सीता ಖಂಡಿತ ಕೆಡುಕಿದು ಜಲದಲ್ಲಿ ಖಂಡಿತ ಕೆಡುಕಿದು ಜಲದ ಗಂಡಿಗೆ ಖಂಡಿತ ಕೆಡುಕಿದು ಜಲದ ಗಂಡಿಗೆ
ಮಾತ ನೀ ಕೇಳು ಪ್ರಿಯತಮೆ. ಆಲಿಕುತಿ ಮಾತ ನೀ ಕೇಳು ಪ್ರಿಯತಮೆ. ಮಾಯಾಮೃಗವ ನೀನಿದ ನೋಡಿ ಬಯಸುವೆ ಹೇಗಿದ. ಮಾಯಾಮೃಗವ ನೀನಿದ ಮೃಗವ ನೀನಿದ ಮೃಗವ ನೀನಿದ. ಜಾನಕಿ, ಸ್ವಾಮಿ, ನಿಂತಲ್ಲಿ ನಿಲ್ಲದೆ ಮಿಂಚಿನಂತೆ ಕಂಡರೂ ಕಾಣದ ಆ ಸ್ವರ್ಣ ಮೃಗವನ್ನು ಹಿಡಿದು ತರಲು ಸಾಧ್ಯವಿಲ್ಲ. ನೀನದನ್ನು ಬಯಸಬೇಡ ಜಾನಕಿ. ಸ್ವಾಮಿ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅಲ್ಲಿಯೇ ನೆಲೆಸಿರುವುದು. ದಯಮಾಡಿ ಅದನ್ನು ನನಗೆ ಹಿಡಿದುಕೊಡಿ. ಜಾನಕಿ, ನಿಂತಲ್ಲಿ ನಿಲ್ಲದೆ ಮಿಂಚಿನಂತೆ ಕಂಡರೂ ಕಾಣದ ಆ ಮೃಗವನ್ನು ಹಿಡಿದು ತರಲು ಕಷ್ಟವಾಗುವುದು. ನೀನದನ್ನು ಬಯಸಬೇಡ ಜಾನಕಿ. ಸ್ವಾಮಿ, ಅದು ಮಾಯೆಯಾಗಲಿ ನಿಜವೇ ಆಗಲಿ, ಅದು ನನಗೆ ಹಿಡಿದುಕೊಟ್ಟರೆ ಅದನ್ನು ಮಮತೆಯಿಂದ ಪೊರೆಯುವೆನು ಸ್ವಾಮಿ. ಲಕ್ಷ್ಮಣ, ಆ ಸ್ವರ್ಣ ಮೃಗವನ್ನು ನೋಡಿದ್ಯಾ? ಎಷ್ಟು ಮನೋಹರವಾಗಿರುವುದು. ಅಣ್ಣ, ಜಿಂಕೆ ಏನೋ ಚೆನ್ನಾಗಿದೆ, ಆದರೆ ಮಾಯಾಮೃಗವೆಂದು ನನ್ನ ನಂಬಿಕೆ ಅಣ್ಣ. ತಮ್ಮ ಲಕ್ಷ್ಮಣ, ಅಣ್ಣ, ಏಕಕಾಲದಲ್ಲಿ ಮಾಯಾವಿಯಾವು ಅದೇ. ಸೀತೆಯ ಮನಸ್ಸಿನ ನೆಮ್ಮದಿಗೋಸ್ಕರವಾದರೂ ಆ ಮೃಗವನ್ನು ಹಿಡಿದು ತರಲು ಹೋಗುವೆನು. ಲಕ್ಷ್ಮಣ, ಅಣ್ಣ, ನೀನು ನನ್ನ ಜಾನಕಿಗೆ ಕಾವಲಾಗಿದೆ. ಲಕ್ಷ್ಮಣ, ಎಚ್ಚರ ಎಚ್ಚರ ಲಕ್ಷ್ಮಣ, ಎಚ್ಚರ. ಬಣೆ ಅಣ್ಣ. ನಿಲ್ಲಲೆ ನಿಲ್ಲಲೆ ಮುಲ್ಲೆ ಮೃಗವೇ ನಿಲ್ಲಲೆ ನಿಲ್ಲಲೆ. ನಿಲ್ಲಲೆ ನಿಲ್ಲಲೆ ಮುಲ್ಲೆ ಮೃಗವೇ ನಿಲ್ಲಲೆ ನಿಲ್ಲಲೆ. ಬಾರುತೆ ಲಂಘಿಸಿ ಶರಕೀಡಾಗದೆ ಬಾರುತೆ ಲಂಘಿಸಿ ಶರಕೀಡಾಗದೆ ದೂರಕ್ಕೆ ಒಯ್ಯುವೆ ಪಾರದೆ. ದೂರಕ್ಕೆ ಒಯ್ಯುವೆ ಪಾರುಗಾನದೆ. ನಿಲ್ಲಲೆ ನಿಲ್ಲಲೆ ಆ ಜಾನಕಿ, ಓ ಲಕ್ಷ್ಮಣ. ಲಕ್ಷ್ಮಣ, ಅದೇ ಅಲ್ಲಿ ಕೇಳಿದ್ಯಾ? ಆರಿಪುತ್ರನ ದೀನ ಧ್ವನಿಯಂತೆ ತೋರುವುದು. ಜಾಗೃತಿಯಾಗಿ ಹೋಗಿ ನೋಡು. ಮಾತೆ, ಇದೆಲ್ಲರೂ ಯಾರೋ ವಂಚಕರಾದ ರಾಕ್ಷಸರ ತಂತ್ರವಿರಬೇಕು. ಅದ್ಭುತ ಪರಾಕ್ರಮಿಯಾದ ಅಣ್ಣ ರಾಮಚಂದ್ರನಿಗೆ ವಿಪತ್ತೆಂದರೇನು? ನೀವು ಶಾಂತರಾಗಿ, ನಾನು ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ. ಲಕ್ಷ್ಮಣ, ನನ್ನ ಸ್ವಾಮಿ ಯಾವ ಅಪಾಯದಲ್ಲಿ ಸಿಲುಕಿರಲು ಏನು? ಜಾಗೃತಿಯಾಗಿ ಹೋಗಿ ನೋಡು ಲಕ್ಷ್ಮಣ. ಮಾತೆ, ಅಣ್ಣನು ಈ ಜಾಗವನ್ನು ಬಿಟ್ಟು ಬರಬೇಡಿ ಎಂದು ಹೇಳಿರುವನು. ನಾನು ಈ ಜಾಗವನ್ನು ಬಿಟ್ಟು ಕದಲುವುದಿಲ್ಲ. ಲಕ್ಷ್ಮಣ, ನಾನು ಎಷ್ಟು ವಿಧವಾಗಿ ಹೇಳಿದರು ನೀನು ಹೋಗದೇ ಇರುವುದನ್ನು ನೋಡಿದರೆ, ನನ್ನ ಸ್ವಾಮಿ ಇಲ್ಲದಿರುವ ಸಮಯದಲ್ಲಿ ನನ್ನ ಮಾನರಣ ಮಾಡಲು ತೋರುವಂತಿದೆ. ರಾಮ ರಾಮ, ಈ ಕಠೋರ ವಾಕ್ಯಗಳನ್ನು ಕೇಳಲಾರೆ. ದೈವ ಚಿತ್ತವಿದ್ದಂತಾಗಲಿ. ಮಾತೆ, ಇಲ್ಲಿ ಸಪ್ತ ಋಷಿ ರೇಖೆಗಳನ್ನು ಬರೆದಿರುವೆನು. ಇದನ್ನು ದಾಟಿ ಹೊರಗೆ ಬರಬೇಡಿ. ನಾನೀಗಲೇ ಹೋಗಿ ಅಣ್ಣ ರಾಮಚಂದ್ರನನ್ನು ಕರೆತರುವೆನು. ಹಾಗೆ ಎಲೆವನ ದೇವತೆಗಳಿರ, ಎಲೆವನ ದೇವತೆಗಳಿರ, ಇಳೆ ಸೂರ್ಯಾಕಾಶಗಳಿರ, ದಿಕ್ಪಥಿಗಳಿರ, ಇಳೆಯಣುಗಿಸಿ ನಾನುಳಿದಿರ್ಪೆ, ಇಳೆಯಣುಗಿಸಿ ನಾನುಳಿದಿರ್ಪೆ, ನಿಮ್ಮ ವಶದಿ ಪಾಲಿಪುದಿವಳ. ತರುಣ
ವಿಲಸಿತ ಸುರಗಂಗಾಧರ ಮಕುಟ ತರುಣ ಕಲಾಧರ ವಿಲಸಿತ ಸುರಗಂಗಾಧರ ಮಕುಟ ವರದಾಯಕ ವಾಸವಾದೆ ವರದಾಯಕ ವಾಸವಾದೆ ಸುರಕುಲ ಸುಖದಾತ ಶಂಭೋ ಮಹಾದೇವ ಶಮಿತಾಂಗಜ ಬಲ ಪುರುಷ ಕುಂಭೋದ್ಭವ ಸೇವಿತ ಏರಂಬಿತ ಕುಂಭೋದ್ಭವ ಸೇವಿತ ಹೇರಂಬಿತ ಮಾಂ ಪಾಹಿ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ ಸಾಂಬ ಸದಾಶಿವ. ಪೂಜ್ಯರಿಗೆ ವಂದಿಸುವೆನು. ಭವತೀ ಭಿಕ್ಷಾಂದೇಹಿ ಭವತೀ ಭಿಕ್ಷಾಂದೇಹಿ. ಪೂಜ್ಯರೇ, ತಮಗೆ ಸತ್ಕರಿಸೋಣವೆಂದರೆ ಆರ್ಯಪುತ್ರನಾಗಲಿ ಮೈದನನಾದ ಲಕ್ಷ್ಮಣನಾಗಲಿ ಯಾರೂ ಸಮೀಪದಲ್ಲಿಲ್ಲವಲ್ಲ. ಅವರು ಬರುವವರೆಗೂ ತಾವಿದ್ದರೆ ನಾವೆಲ್ಲರೂ ತಮ್ಮನ್ನು ಸತ್ಕರಿಸುವೆವು. ಪ್ರಾಣ ಹಾರಿ ಹೋಗುತ್ತಿದೆ. ಫಲವನ್ನು ಕೊಟ್ಟು ಪುಣ್ಯ ಕಟ್ಟಿಕೋ ಭದ್ರೆ. ಸನ್ಯಾಸಿಗೆ ಭಿಕ್ಷೆ ನೀಡುವುದರಲ್ಲಿ ಯಾವುದೇ ಅಡ್ಡಿ ಇಲ್ಲ. ನಿರೋಚನವಾಗಿ ಶಾಪವಿತ್ತು ಮುಂದೆ ಹೋಗುವೆನು. ಪೂಜ್ಯರೇ, ಕೋಪಿಸಬೇಡಿ. ಇದೋ ಭಿಕ್ಷೆಯನ್ನು ತರುವೆನು. ಇನ್ನೂ ಮುಂದೆ ಬಾ ತರುಣಿ, ಇನ್ನೂ ಮುಂದೆ ಬಾ ತರುಣಿ, ಇನ್ನೂ ಮುಂದೆ ಬಾ ತರುಣಿ. ಪೂಜ್ಯರೇ, ಕ್ಷಮಿಸಿ. ಮೈದನನಾದ ಲಕ್ಷ್ಮಣನು ಸಪ್ತಋಷಿಗಳ ಆಜ್ಞೆಗಳನ್ನು ಬರೆದಿದ್ದಾನೆ. ಅದನ್ನು ದಾಂಟಿ ನಾನು ಹೊರಗೆ ಬರಕೂಡದು. ಏನು ಹಾಗಾದರೆ ಭಿಕ್ಷೆಯನ್ನು ನೀಡುವುದಿಲ್ಲವೋ? ಪೂಜ್ಯರೇ, ಕೋಪಿಸಬೇಡಿ. ಇದೋ ಭಿಕ್ಷೆಯನ್ನು ತರುವೆನು. ಇನ್ನೂ ಮುಂದೆ ಬಾ ತರುಣಿ, ಸ್ವೀಕರಿಸಿ ಪೂಜ್ಯರೇ. ಇನ್ನೂ ಮುಂದೆ ಬಾ ತರುಣಿ, ಸ್ವೀಕರಿಸಿ ಪೂಜ್ಯರೇ. ಇನ್ನೂ ಮುಂದೆ ಬಾ. ಸ್ವೀಕರಿಸಿ ಸ್ವೀಕರಿಸಿ ಪೂಜ್ಯರೇ. ಜಾನಕಿ ರಾಮಚಂದ್ರ, ರಾಮಚಂದ್ರ. ಜಾನಕಿ, ಹಾಡಿನಲ್ಲಿ ಗೆಡ್ಡೆ ಗೆಣಸು ತಿಂದು ಜೀವಿಸುವ ರಾಮನ ಸುಖವೇನು? ಬಾ ನನ್ನೊಡನೆ. ಅಯ್ಯೋ, ಇನ್ನೇನು ಗತಿ? ಮೈದನನಾದ ಲಕ್ಷ್ಮಣನ ಮಾತನ್ನು ಕೇಳದೆ ಹೋದನಲ್ಲ. ಈ ದುರುಳನಿಂದ ನನ್ನನ್ನು ರಕ್ಷಿಸಲು ಯಾರು ಇಲ್ಲವೇ? ಪೂಜ್ಯರಾದ ದಶರಥ ಚಕ್ರವರ್ತಿ, ನೀವಾದರೂ ನನ್ನನ್ನು ರಕ್ಷಿಸಬಾರದೆ? ಇದೋ ನೋಡು ಪ್ರಚಂಡ ರಾವಣ ಸಾರ್ವಭೌಮನ. ಇದೋ ನೋಡು ಹರಿರಾಯರ ಗಂಡನ. ನೋಡದ ತೆರಳಿ ಬೆದರದಿರು ಕೋಕಿಲ ವಾಣಿ. ಲೈ ಸೀತೆ, ತ್ರಿಭುವನ ಪ್ರಚಂಡ ರಾವಣ ಸಾರ್ವಭೌಮ, ಬಾ ನನ್ನೊಡನೆ. ಏನೇ ಕಪಟ ಸನ್ಯಾಸಿದಿರಲಿ, ಮೋಸದಿಂದ ನನ್ನನ್ನು ವಂಚಿಸಿದೆಯಾ? ನೀನಾಡುತ್ತಿರುವ ಮಾತುಗಳಿಗೆ ಶೀಘ್ರದಲ್ಲಿಯೇ ತಕ್ಕ ಪ್ರತಿಫಲವನ್ನು ಅನುಭವಿಸುವೆ. ಲೈ ಸೀತೆ, ಅಂಗಿಸಿ ಅವಹೇಳನ ಮಾಡಬೇಡ. ಬಲತ್ಕರಿಸಿ ರಥದಲ್ಲಿ ಕೊಳ್ಳಿರಿಸಿಕೊಂಡು ಹೋಗುವೆನು. ಆಗ ನಿನ್ನ ರಾಮನು ನನ್ನನ್ನೇನು ಮಾಡುವನು ನಾನು ನೋಡುವೆನು. ಇದೇನು ದೂರದಲ್ಲಿ ಯಾರೋ ಹೆಂಗಸಿನ ರೋದನ.
ಯಾರಿರಬಹುದು? ಅಯ್ಯ ಪಕ್ಷಿರಾಜ, ಜನಕ ಚಕ್ರವರ್ತಿಗೆ ಪುತ್ರಿಯು, ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನ ಹೆಸರು ಸೀತೆ ಎಂದು ಈತನ ಮೋಸದಿಂದ ವಂಚಿಸಿ ನನ್ನನ್ನು ಸೆಳೆದುಕೊಂಡು ಹೋಗುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸಿ ಕಾಪಾಡು. ಕೆಲವೋ ನಾರಿಚೋರ ರಾವಣ, ಈ ಅನ್ಯಾಯ ಸಲ್ಲದು. ರಾಮನಿಗೆ ದ್ರೋಹ ಮಾಡಿ ಬದುಕಲಾರೆ. ಎಲ್ಲ ಮುರಿಯದ್ದೆ, ಎಷ್ಟೋ ನಿನ್ನ ತಲಹರಟೆ. ಅವರೇನು ಮಾಡುವರು ನಾನು ನೋಡುವೆನು. ನೀನು ಹೊರಟದೆ ಒಮ್ಮನೆ ಕೊಕ್ಕರಿಸು. ಎಲ್ಲ ಎಂಗಳ್ಳ, ನಾನು ಹೇಳಿದಂತೆ ಈಕೆಯನ್ನು ಇಲ್ಲೇ ಬಿಟ್ಟು ಓದಿದ್ದರೆ ರಾಮನ ಮಾತು ಆಗಿರಲಿ, ನಾನೇ ನಿನ್ನನ್ನು ಮುಂದಕ್ಕೆ ಬಿಡಲಾರೇನು. ಬಲ್ಲೆಯ ಬಿಡದೆ ಬಡ ಹದ್ದಾರ ನೀನೇನು ಮಾಡಬಲ್ಲೆ? ನನ್ನೊಡನೆ ಸರಿ ಸಮಾನವಾಗಿ ಕಾದಾಡುವ ಸಾಮರ್ಥ್ಯ ನಿನಗಿರುವುದು? ಇರುವುದೋ ಇಲ್ಲವೋ ತೋರಿಸುವೆನು. ನಿಲ್ಲು ಇದ್ದಕ್ಕೆ. ಇವನೊಡನೆ ನಾನು ಸೆಣಸುತ್ತಾ ನಿಂತರೆ ಆ ರಾಮ ಲಕ್ಷ್ಮಣರು ನಿಮ್ಮೋಲಿಸಿದರಾಯ್ತು. ಈತನನ್ನು ಮೋಸದಿಂದ ಒದಿಸಿ ಮುಂದಕ್ಕೆ ಹೋಗುವೆನು. ಎಲ್ಲ ಮುದಿ ಅದ್ದೆ, ನಾವಿಬ್ಬರು ಸಮಾನ ಬಲಶಾಲಿಗಳಾದ್ದರಿಂದ ನಮ್ಮ ನಮ್ಮ ಪ್ರಾಣದ ನೆಲೆಗಳನ್ನು ತಿಳಿದು ಹೋರಾಡೋಣ. ಆಗಬಹುದು. ಎಂದಾದರೂ ಮೃತ ಪಡಲೇಬೇಕು. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವು ತಿಳಿಸು. ನನ್ನ ಪ್ರಾಣದ ನೆಲೆಯು ನನ್ನ ಎಡಗಾಲ ಅಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯು ಎಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆಯು ಈ 2 ರೆಕ್ಕೆಗಳಲ್ಲಿರುವುದು. ರಾಮಚಂದ್ರ, ನನಗೆ ಸಹಾಯ ಮಾಡಲು ಬಂದ ಜಟಾಯಿಗೂ ಈ ದುರವಸ್ಥೆ ಉಂಟಾಯಿತೆ. ಅಯ್ಯ, ನನ್ನ ಸಮಾಚಾರವು ರಾಮಚಂದ್ರನಿಗೆ ತಿಳಿಯುವರೆಗೂ ಈ ನಿನ್ನ ಪ್ರಾಣವು ಹೋಗದಿರಲಿ. ರಾಮಚಂದ್ರ, ಸೀತೆ, ರಾಮ ರಾಮ. ಯಾರು ಬೇಕಾದರೂ ರಾಮನಿಗೆ ಹೇಳಲಿ, ಆದರೆ ನನ್ನಿಂದ ಬೇಗ ಬಿಡುಗಡೆ ಹೊಂದಲಾರೆ. ನಡೆ ಜಾನಕಿ. ರಾಮಚಂದ್ರ, ಅಣ್ಣ, ಏತಕ್ಕೆ ಲಕ್ಷ್ಮಣ? ಪರ್ಣಶಾಲೆಯನ್ನು ಬಿಟ್ಟು ಬರಲು ಕಾರಣವೇನು? ಅಣ್ಣ, ನೀನು ಆರ್ತಸ್ವರದಿಂದ ಕೂಗಿದೆ ಎಂದು ಸಹಾಯಕ್ಕಾಗಿ ಅತ್ತಿಗೆಯವರು ಕಳಿಸಿದರಣ್ಣ. ಸೀತೆಯೋರ್ವಳೆ ಪರ್ಣಶಾಲೆಯಲ್ಲಿರುವರು. ಅಲ್ಲಿ ಏನು ಅನಾಹುತಗಳು ನಡೆದಿರುವವು ಕಾಣುವು. ನಡೆ, ಪರ್ಣಶಾಲೆಗೆ ಹೋಗೋಣ. ಜಾನಕಿ, ಮಾತೆ, ಸೀತಾ, ಸೀತಾ, ಮಾತೆ. ಸೀತಾ, ಎಲ್ಲಿ ಲಕ್ಷ್ಮಣ? ನನ್ನ ಜಾನಕಿಯು ಕಾಣುತ್ತಿಲ್ಲವಲ್ಲ. ಅಣ್ಣ, ಪರ್ಣಶಾಲೆ ಪರ್ಣಶಾಲೆಯನ್ನು ಬಿಟ್ಟು ಬರಬೇಡವೆಂದು ಎಷ್ಟು ಸಾರಿ ಹೇಳುವುದಿಲ್ಲ, ಆದರೂ ನನ್ನ ಮಾತನ್ನು ಮೀರಿ ಬಂದೆಯಲ್ಲ. ಅಣ್ಣ, ನಿನಗೆ ಲೇಸವು ಅಪಾಯವಿಲ್ಲವೆಂದು ಎಷ್ಟು ಸಮಾಧಾನ ಹೇಳಿದರು ಕಠಿಣೋಕ್ತಿಗಳನ್ನಾಡಿ ನನ್ನ ನಟಿದರಣ್ಣ. ನಾನೇನು ಮಾಡಲಿ? ಏನು? ಸೀತಾ, ಸೀತಾ! ಕಮಲ ಮುಖಿ ಕಾಂತರಾಯ್, ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ಸೀತಾ. ಮನೋಹರೇ
ಸೀತಾ ಪಂಚವಟಿ ತಟ ಪುಣ್ಯರು ಹಾಸಿತ ಪಂಚವಟಿ ತಟ ಪುಣ್ಯರು ಗೋದಾನಂದನ ಅಂಶದವನು ಹಾಸಿತ ಗೋದಾನಂದನ ಚಿತ್ರಕೂಟ ಚಾರಿಣಿ ತರುಣಿ ಚಿತ್ರಕೂಟ ಚಾರಿಣಿ ತರುಣಿ ಅಯೋಧ್ಯಾ ಅಯೋಧ್ಯಾ ಜನಮನ ಜಾನಕಿ ಸಾಧಸಖಿ ಅಗಲಿ ಜಯ ಕಮಲಮುಖಿ ಜಾನಕಿ ಸೀತಾ ಸೀತಾ ಜಾನಕಿ ನೀನಿಲ್ಲದೆನ್ನಯ ಬಾಳಿದು ನೀನಿಲ್ಲದೆನ್ನಯ ಬಾಳಿದು ಚಿಂತಾ ಸಂಚಿತಾ ಹಾಸಿತಾ ಚಿಂತಾ ಸಂಚಿತಾ ಲಕ್ಷ್ಮಣ ಅಣ್ಣ, ಎಲ್ಲಿ ನನ್ನ ಜಾನಕಿಯು ಮತ್ತೆ ಎಲ್ಲಿ ದೊರೆಯುವಳು? ನಾನು ಮಹಾಪಾಪಿಯು.
ರಾಜ್ಯ ಭ್ರಷ್ಟತ್ವ, ಪಿತೃವಿಯೋಗ, ಮಾತೆಯರ ದುಃಖ ಭಾಗಿ. ಈಗ ಲಕ್ಷ್ಮಣ, ಅಣ್ಣ ನನ್ನ ಮಾನುನಿ ಜಾನಕಿಯನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ಆ ಜಾನಕಿ. ಅಣ್ಣ, ಹೀಗೆ ವ್ಯಥೆಯಿಂದ ಕಳೆದರೆ ಪ್ರಯೋಜನವಿಲ್ಲ. ನಡೆಯಣ್ಣ, ಆ ಕಡೆ ಅರಣ್ಯದಲ್ಲಿ ಶೋಧಿಸಿ ಹುಡುಕೋಣ. ಆಗಲಿ ಕಡೆ, ಇನ್ನೆಲ್ಲಿ ದೊರಕುವಳು ನನ್ನ ಜಾನಕಿ? ಅಣ್ಣ, ಚಿಂತೆ ಏಕೆ ಅಗ್ರಜ, ಚಿಂತೆ ಏಕೆ ಅಗ್ರಜ, ಕಾಂತೆಯ ವಿರಹದಿ ಮೇರುವಿನಂತ ಧೈರ್ಯವ ತೊರೆದಿ ಪರಿಕರುಣಾಕರ, ಚಿಂತೆ ಏಕೆ ಅಗ್ರಜ. ಅಣ್ಣ, ಸ್ಥಿತಿಯೊಳ್ಳು ಸಮನಾರು ಇಲ್ಲ, ಅತಿ ಧೀರ ನೀನಾಗಿ. ಸ್ಥಿತಿಯೊಳ್ಳು ಸಮನಾರು ಇಲ್ಲ, ಅತಿ ಧೀರ ನೀನಾಗಿ. ಮತಿಯ ಚಿಂತೆಗಿ ಕುದಡತೆ, ಮತಿಯ ಚಿಂತೆಗಿ ಕುದಡತೆ, ಅತಿಶಯಿಸಲು ಪ್ರತಿ ಕ್ಷಣದೊಳು ಚಿಂತೆ ಏಕೆ ಅಗ್ರಜ. ಕಾಂತೆಯ ವಿರಹದಿ ಮೇರುವಿನಂತ ಧೈರ್ಯವ ತೊರೆದಿ ಪರಿಕರುಣಾಕರ, ಚಿಂತೆ ಏಕೆ ಅಗ್ರಜ. ವಧವಿದ ಸಂಕಷ್ಟದೊಳ್ಳು ಚದುರನೆ ನೀ ಮನವತೇತು, ವಧವಿದ ಸಂಕಷ್ಟದೊಳ್ಳು ಚದುರನೆ ನೀ ಮನವತೇತು, ವಿಧ ವಿಧದಲ್ಲಿ ಹಂಬಲಿಸುತ್ತೆ, ವಿಧ ವಿಧದಲ್ಲಿ ಹಂಬಲಿಸುತ್ತೆ, ಮರುಗಲೇಕೆ ಮಾನಸಾದೊಳು ಚಿಂತೆ ಏಕೆ ಅಗ್ರಜ. ಕಾಂತೆಯ ವಿರಹದಿ ಮೇರುವಿನಂತ ಧೈರ್ಯವ ತೊರೆದಿ ಪರಿಕರುಣಾಕರ, ಚಿಂತೆ ಏಕೆ ಅಗ್ರಜ. ಅಣ್ಣ, ಧೀರನಾದ ನೀನೇ ಪಾಮರರಂತೆ ದುಃಖಿಸುವುದೇ? ನಡೆ ಅಣ್ಣ, ಆ ಕಡೆ ಅರಣ್ಯದಲ್ಲಿ ಶೋಧಿಸಿ ಹುಡುಕೋಣ. ಲಕ್ಷ್ಮಣ, ಅಣ್ಣ, ಇಲ್ಲಿ ನೋಡು, ಈ ಪಕ್ಷಿ ಏನಾದರೂ ನನ್ನ ಜಾನಕಿಯನ್ನು ಭಕ್ಷಿಸಿರಬೇಕು. ಇದನ್ನೀಗಲೇ ವಧಿಸುವೆನು. ನಿಲ್ಲ ನಿಲ್ಲ ರಘುವೀರ, ನಾನು ದಲಿತನಲ್ಲ. ನಿನ್ನ ಪತ್ನಿಯನ್ನು ಒಡೆದು ಹೋಗುತ್ತಿದ್ದ ದಕ್ಷಿಣ ದಿಕ್ಕಿಗೆ ಹೋದಂತೆ ಕಂಡಿತು. ಯುದ್ಧ ಮಾಡಿ ಪ್ರಾಣ ಸಂಕಟದಿಂದ ಬಿದ್ದಿದ್ದೇನೆ, ನನ್ನನ್ನು ಕರುಣಿಸು. ಕ್ಷಮಿಸು ಜಟಾಯು, ನಿಜವನ್ನರಿಯದೆ ನಾನು ಶಂಕಿಸಿದೆನು. ಜಟಾಯು, ಆ ರಾವಣನು ನನ್ನ ಜಾನಕಿಯನ್ನು ಎಲ್ಲಿ ಕದ್ದೊಯ್ದನು? ಅಯ್ಯೋ, ನನ್ನನ್ನು ಒಡೆದು ಉಳಿಸಿ ದಕ್ಷಿಣ ದಿಕ್ಕಿಗೆ ಹೋದಂತೆ ಕಂಡಿತು. ಪ್ರಾಣ ಹಾರಿ ಹೋಗುತ್ತಿದೆ, ಭಕ್ತಿಯನ್ನು ಕರುಣಿಸು. ಲಕ್ಷ್ಮಣ, ಅಣ್ಣ, ಈತನ ದೇಹಕ್ಕೆ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಂದೆ ಹೋಗಿ ನನ್ನ ಜಾನಕಿಯನ್ನು ಹುಡುಕೋಣ. ಹಾಗೆ ಆಗಲಿ, ನಡಿ ಅಣ್ಣ. ಜಾನಕಿ, ಬಣ್ಣದ ಮೃಗವಾ ತಂದು ಕೊಡಿ ಎಂದು ಜಾನಕಿ. ಬಣ್ಣದ
ಲಕ್ಷ್ಮಣ, ಅಣ್ಣ ಸೀತಾ ವಿರಹವ್ಯತೆಯನ್ನು ತಾಳಿಲಾರೆ. ಅಲ್ಲಿ ಕಾಣುವ ಆ ಪರ್ವತದಿಂದುರುಳಿ ಪ್ರಾಣ ತ್ಯಾಗ ಮಾಡು. ನೀನು ಅಯೋಧ್ಯೆಗೆ ಹೋಗು ಲಕ್ಷ್ಮಣ. ಅಣ್ಣ, ಅಲ್ಲಿ ಕಮಂದನು ಹೇಳಿದಂತೆ ಅಲ್ಲಿ ಕಾಣುವುದೇ ಋಷ್ಯಮುಖ ಪರ್ವತವಿರಬೇಕು. ನಡೆ ಅಣ್ಣ, ಪರ್ವತಾರೋಹಣ ಮಾಡೋಣ. ಆಗಲಿ, ನಡೆಯ ಲಕ್ಷ್ಮಣ.